ನಮ್ಮಲ್ಲಿ ಸಿನಿಮಾ ಥಿಯೇಟರ್ಗಳು ಆ್ಯಂಡ್ ಇವಾಗಿನ ಕನ್ನಡ ಇಂಡಸ್ಟ್ರಿ ಇರೋ ಸ್ಥಿತಿಗೆ ಎಲ್ಲ ಖಾಲಿ ಆಗೋ ಆಲೋಚನೆ ಇರಬೇಕಾದ್ರೆ ಬಂತು ಗುರು ಒಂದು ಇಂಡಸ್ಟ್ರಿಗೆ ಹಿಟ್ ಕೊಡೋ ಥರ ಸಿನಿಮಾ. ಎಲ್ಲ ಸಿಂಗಲ್ ಸ್ಕ್ರೀನ್ನ ಥಿಯೇಟರ್ನ ಧೂಳೆಬ್ಸೋ ಸಿನಿಮಾ ಅಂತ ಹೇಳ್ಬೋದು. ಹಾಗೆಯೇ ನಿರೀಕ್ಷೆಗೂ ಮೀರಿ ಇದು ಆಡಿಯನ್ಸ್ನ ಥಿಯೇಟರ್ಗೆ ಕರ್ಕೊಂಡು ಬರೋ ಹಾಗೆ ಮಾಡಿದೆ ಅಂತ ಹೇಳ್ತೀನಿ. ಓಕೆ, ಜಾಸ್ತಿ ಟೈಮ್ನ ಎಳೆದು ಮೂವಿ ರಿವ್ಯೂ ಬಗ್ಗೆ ಚಿಕ್ಕದಾಗಿ ನನ್ನ ಅಭಿಪ್ರಾಯನ ತಿಳ್ಕೊಂಡು ಬರುವ. ಅದಕ್ಕೂ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟ್, ದಯವಿಟ್ಟು ಚಾನಲ್ಗೆ ಹೊಸದಾಗಿ ಬಂದಿದ್ರೆ, ಭೇಟಿ ಮಾಡಿದಿದ್ರೆ, ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಬಿಡಿ ಅಂತ ಕೇಳ್ತೀನಿ. ತುಂಬ ದಿನಗಳಾಯಿತು ವಿಡಿಯೋ ಮಾಡಿ, ಕಾರಣ ತುಂಬಾ ಇವೆ. ಕಾರಣ ಬೇಡ, ರಿವ್ಯೂ ಅಷ್ಟೇ ನೋಡುವ ಆಯಿತಾ. ಭೈರತಿ ರಣಗಲ್ ಇದು ಮಪ್ತಿ ಮೂವಿಯ ಪ್ರೀಕ್ವೆಲ್. ಅಂದರೆ ಮಪ್ತಿಯಲ್ಲಿ ಬರೋ ಭೈರತಿ ರಣಗಲ್ ಕ್ಯಾರೆಕ್ಟರ್ನ ಬಗ್ಗೆ ಇರೋ ಸಿನಿಮಾ. ಅಂದರೆ ಭೈರತಿ ರಣಗಲ್ ಹೇಗಿದ್ದ ಮತ್ತು ಯಾಕಿಷ್ಟು ಬದಲಾಗಿದ್ದಾನೆ ಅನ್ನೋ ಕತೆ. ಸಿನಿಮಾನ ನಾನು ಸಿಂಗಲ್ ಥಿಯೇಟರ್ ಸ್ಕ್ರೀನಲ್ಲೇ ನೋಡ್ಕೊಂಬಂದೆ. ನಮ್ಮಲ್ಲಿ ಚಿಕ್ಕ ಸಿಟಿ ಆಗಿರೋದ್ರಿಂದ ಫಸ್ಟ್ ಶೋನ ಲೇಟಾಗಿ ಬಿಟ್ಟಿದ್ರು. ನೋಡ್ಕೊಂಡ್ಬಂದೆ. ಸಿನಿಮಾ ಮಾತ್ರ ತುಂಬ ಚೂರು ಬೋರ್ ಬರುತ್ತೆ ಇರೋ ರೀತಿ ನರ್ತನ್ ಅವರು ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸಿನಿಮಾದ ಪ್ಲಾಟ್ಗೆ ಬರೋದಾದರೆ, ಭೈರತಿ ರಣಗಲ್ ಯಾರು, ಇವನು ರೋಣಾಪುರದಲ್ಲಿ ಹುಟ್ಟಿ ಯಾಕೆ ಜನಗಳಿಗೆ ಇಷ್ಟೊಂದು ಸಪೋರ್ಟಿವ್ ಮಾಡ್ತಾ ಇದ್ದಾನೆ ಅನ್ನೋದು ಸ್ಟೋರಿ. ಇಡೀ ಫಿಲ್ಮ್ ಒಂದೊಂದು ಕ್ಯಾರೆಕ್ಟರ್ಗೂ ಕೂಡ ಬಿಡದೆ ಇಷ್ಟ ಆಗೋ ಥರ ಮಾಡ್ತು. ಮಪ್ತಿಯಲ್ಲಿ ತುಂಬ ವಿಷಯಗಳನ್ನು ಮುಚ್ಚಿಟ್ಟಿದ್ರು, ಅವೆಲ್ಲವೂ ಇವಾಗ ಈ ಪ್ರೀಕ್ವೆಲಲ್ಲಿ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಅದರಲ್ಲಿ ನನಗೆ ಸ್ಪೆಷಲ್ ಅನಿಸಿರೋದು ಪ್ರೀ ಇಂಟರ್ವೆಲ್ ಸೀನು. ಅಬ್ಬಾ ಏನಪ್ಪ ಅದು, ಆ ರೀತಿನ ಬಾಯಿ ಮೇಲೆ ಬೆರಳಿಟ್ಟು ಕೂತ್ಕೊಳ್ಳೋ ಥರ ಮಾಡಿತ್ತು ಈ ಸಿನಿಮಾ. ಇಡೀ ಸಿನಿಮಾ ಡೈರೆಕ್ಟರ್ ನರ್ತನ್ ಕಡೆಗೆ ಗಮನ ಹರಿಸೋ ಹಾಗೆ ಮಾಡಿತ್ತು, ಎಕ್ಸ್ಪೆಷಲಿ ನನಗೆ. ಯಾಕೆ ಅಂತ ಕೇಳ್ತೀರಾ, ಸ್ಟಾರ್ಟಿಂಗಿಂದ ಇಡೀ ಅರ್ಧ ಇಂಟರ್ವಲ್ವರೆಗೂ ತಗೊಂಡು ಹೋಗೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಕೊಡ್ತು ಅಂತ ಹೇಳ್ತೀನಿ. ಜೊತೆಗೆ ನಮ್ಮ ಶಿವಣ್ಣ ಅವರ ಆ್ಯಕ್ಟಿಂಗ್ ಹೇಗೆ ಕೊಟ್ಟರು ಕಣ್ಣಲ್ಲೇ ತಿಂದು ಹಾಕ್ಬಿಡ್ತಾರೆ ಅನ್ನೋದೇ ಸತ್ಯ. ಒಬ್ಬ ಡೈರೆಕ್ಟರ್ ಆಡಿಯನ್ಸ್ನ ಥಿಯೇಟರ್ಗೆ ಕರ್ಕೊಂಡು ಬರೋ ಹಾಗೆ ಮಾಡೋಕ್ಕೆ ಏನೇನು ಎಲಿಮೆಂಟ್ಸ್ಗಳು ಬೇಕು ಅದು ಇವಾಗಿನ ಸ್ಥಿತಿಗಳಲ್ಲಿ ಅವೆಲ್ಲವೂ ಕ್ರಿಯೇಟ್ ಕಟ್ಟಾಗಿ ಹೇಳಿದ್ದಾರೆ ಅನ್ಕೋತೀನಿ. ಇದರಲ್ಲಿ ಹೆವಿ ಇಂಪ್ಯಾಕ್ಟ್ ಆಗಿರೋದು ಹೆಚ್ಚು ನನಗೆ ಒಂದೊಂದು ಪಾತ್ರಗಳಿಗೂ ಕೊಟ್ಟಿರೋ ಡೀಟೇಲಿಂಗ್, ಯಾರು ಯಾಕೆ ಭೈರತಿ ರಣಗಲ್ ಜೊತೆ ಇದ್ದಾರೆ, ಯಾವ್ಯಾವ ರೀತಿ ಕಾರಣಗಳು ಇವನನ್ನು ಹೀಗೆ ಬದಲಾಗೋ ಥರ ಮಾಡಿತ್ತು, ಅವೆಲ್ಲ ತುಂಬ ಇಷ್ಟ ಆಗುತ್ತೆ. ಇನ್ನು ಆ್ಯಕ್ಷನ್ ಅಂತೂ ಗುರುವೆ, ನನಗಂತೂ ಕಣ್ಣು ಬಿಟ್ಕೊಂಡು ಒಂಚೂರು ಅಲ್ಗಾಡ್ದಂತೆ ಮಾಡಿತ್ತು ಇಡೀ ಸಿನಿಮಾ. ಇನ್ನು ಮ್ಯೂಸಿಕ್ ಕಡೆ ಬರೋದಾದರೆ, ರವಿ ಬಸ್ರೂರ್ ಕಂಬ್ಯಾಕ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತೀನಿ. ಅಬ್ಬಾ ಏನಪ್ಪ ಅದು, ಒಂದೊಂದು ಕಡೆ ಡೈಲಾಗ್ಸೇ ಇಲ್ಲದೆ ಇದ್ದಾಗ ಬರೀ ಮ್ಯೂಸಿಕಲ್ಲೇ ಕತೆನ ವಿವರಿಸಿದ್ದಾರೆ ಅಷ್ಟೊಂದು ಚೆನ್ನಾಗಿ. ಇನ್ನು ಹೆಚ್ಚಾಗಿ ಇಂಪ್ರೆಸ್ ಆಗೋದು ಅಂದರೆ ಸಿನಿಮಾಟೋಗ್ರಫಿ ಬಗ್ಗೆ. ತುಂಬ ಚೆನ್ನಾಗಿ ಒಂದೊಂದು ಶಾರ್ಟ್ಸ್ ಕೂಡ ತೆಗೆದಿದ್ದಾರೆ ಅನ್ನಿಸ್ತು. ಇನ್ನು ಪಾಸಿಟಿವ್ ಅಂತ ಬಂದರೆ, ಸಿನಿಮಾದಲ್ಲಿ ಎಲ್ಲ ಪಾತ್ರ ಹಾಗೆ ಕತೆ ತುಂಬ ನೀಟಾಗಿ ರಿವ್ಯೂ ಆಗ್ತಾ ಹೋಗುತ್ತೆ. ಇನ್ನು ನೆಗೆಟಿವ್ ಕಡೆ ಬರೋದಾದರೆ, ಕ್ಲೈಮ್ಯಾಕ್ಸಲ್ಲಿ ಇನ್ನು ಡೀಪಾಗಿ ತೊಗೊಂಡು ಮುಗಿಸಿದಿದ್ರೆ, ಆ ವಿಲನ್ ಕ್ಯಾರೆಕ್ಟರ್ನ ಇನ್ನು ದೊಡ್ಡದಾದ ಸ್ಕೇಲ್ನಲ್ಲಿ ತೋರಿಸಿದಿದ್ರೆ ಬೇರೆಯೇ ಲೆವೆಲಲ್ಲಿ ಇರ್ತಿತ್ತು ಅನ್ನಿಸ್ತು ಅಷ್ಟೇ. ಓವರಾಲ್ ಸಿನಿಮಾ ಅಂತೂ ಕಂಪ್ಲೀಟ್ ನರ್ತನ್ ಅವರ ಡಿಫ್ರೆಂಟ್ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ ಅಂತೀನಿ. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು, ಹಾಗೆ ಥ್ರಿಲ್ಲಿಂಗ್ ಕೂಡ. ಇಲ್ಲಿವರೆಗೂ ಸಿನಿಮಾ ಯಾರ್ಯಾರು ನೋಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ, ಸಿನಿಮಾ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಹಂಚ್ಕೊಳ್ಳಿ ಅಂತೀನಿ. ನನಗಂತೂ ಈ ವರ್ಷಕ್ಕೆ ಈ ಸಿನಿಮಾ ದೊಡ್ಡ ಹಿಟ್ ಅಂತೀನಿ. ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಮಪ್ತಿಗೆ ಸಖತ್ ಪ್ರೀಕ್ವೆಲ್ ಅಂತೀನಿ. ಇದಿಷ್ಟು ನನಗೆ ಈ ಸಿನಿಮಾದಲ್ಲಿ ಇದ್ದ ಒಪಿನಿಯನ್. ಇನ್ನು ಯಾರು ಸಿನಿಮಾ ನೋಡಿಲ್ಲ ಪ್ಲೀಸ್ ಥಿಯೇಟರ್ನಲ್ಲೇ ನೋಡಿ, ಸಖತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಕಂಟಿನ್ಯೂ ಕೆಲಸಗಳಿಂದ ವಿಡಿಯೋಗೆ ಸ್ವಲ್ಪ ಕಷ್ಟ ಆಗ್ತಿದೆ, ಬರ್ತಾ ಇರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಇದಿಷ್ಟು ಭೈರತಿ ರಣಗಲ್ ಮೂವಿ ಬಗ್ಗೆ ನನಗೆ ಇದ್ದ ಒಪಿನಿಯನ್ ಆಗಿತ್ತು. ಹಾಗೆಯೇ ಮೂವಿ ನೋಡಿ ನಿಮ್ಗೇನು ಅನಿಸ್ತು ಅನ್ನೋದ್ರ ಬಗ್ಗೆ ನನ್ನ ಕಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಡೈರೆಕ್ಟರ್ಸ್ಗಳ ಬಗ್ಗೆ, ಕನ್ನಡ ಡೈರೆಕ್ಟರ್ಸ್ಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋದಿದೆ. ಸೊ ಆ ವಿಡಿಯೋದಲ್ಲಿ ಆ ವಿಡಿಯೋನ ಸಿಗೋಣ. ಅಲ್ಲಿವರೆಗೂ ಸೈನಿಂಗ್ ಆಫ್ ಮಾಹಿ.